ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರೈಡೇ. ಹೇಳಬೇಕು ಅಂದರೆ ಇವತ್ತು 2:15ಗೆ ನಾನು ಶಾಪ್ಗೆ ಬಂದಿರೋದು. ಅಂದರೆ ಬೆಳಗ್ಗೆ ನವೀನವ್ರು ಬಂದುಬಿಟ್ಟು ಒಂದು ಸ್ಲೀವ್ಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ. ಸೊ ಇವತ್ತು ಚಿನ್ಮ ಸ್ಕೂಲ್ ಅಡ್ಮಿಷನ್ನು, ಹಾಗೆ ಮನೆ ಗುಡಿಸಿ ಸಾರಿಸಿ ಎಲ್ಲ ಮಾಡಿ ಮುಗಿಸಿ ಅವಳನ್ನ ಈಗ 12 ಗಂಟೆಗೆ ಕರ್ಕೊಂಡು ಹೋದೆ. ಬಟ್ ಕೆಲವೊಂದು ಫಾರಮ್ ಫಿಲ್ಲಿಂಗ್ ಇತ್ತು, ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಒಂದಷ್ಟು ಜೆರಾಕ್ಸ್ ಕೊಡಬೇಕಿತ್ತು ಅವರಿಗೆ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ, ಫಸ್ಟಿಗೆ ಅಂದರೆ ನಾನು ನರ್ಸರಿಗೆ ಹಾಕಿದ್ದೆ ಅಲ್ವಾ, ಅಂದರೆ ಪ್ಲೇ ಗ್ರೂಪಿಗೆ ಜಾಯಿನ್ ಮಾಡಿದ್ವಲ್ಲ, ಅದೇ ಕಂಟಿನ್ಯೂ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಮ್ಯಾಮ್, ಎಲ್ಲ ಮತ್ತೆ ಹೊಸ್ದಾಗಿ ಕೊಡಬೇಕು ಅಂತ ಹೇಳಿದ್ರು. ಎಲ್ಲ ಹೋಗಿ ಮತ್ತೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು, ಮತ್ತು ನವೀನವ್ರ ಫೋಟೋ ಇರಲಿಲ್ಲ, ಅದನ್ನೆಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಫೋಟೋ ಇತ್ತು, ಅದನ್ನು ಹೋಗಿ ಮತ್ತೆ ಅದನ್ನೇ ಕಾಪಿ ಮಾಡಿಸ್ಕೊಂಡು ಇವಳ್ದು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂದು ಮತ್ತೆ ಇನ್ನೊಂದ್ಸಲ 2-3 ಸಲ ಓಡಾಡಿದ್ದಾಯಿತು. ಎಲ್ಲ ಇವತ್ತು ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಪದೇ ದಿನ ಇದೇ ಥರನೇ ಮಾಡ್ಕೊಂಡಿರೋದಕ್ಕಾಗಲ್ಲ. ಮತ್ತು ಇನ್ನೇನು ಮಂಡೆಯಿಂದ ಅವ್ರದ್ದು ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ, ಹಾಗೆ ಯೂನಿಫಾರ್ಮ್ ಎಲ್ಲ ಚೆಕ್ಕಿಂಗ್ ಇರುತ್ತೆ, ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗಿಬಿಡಿ ಅಂತ ಹೇಳಿದ್ರು. ಸೊ ಇವತ್ತು 2 ಗಂಟೆವರೆಗೂ ಇದೇ ಆಯಿತು. ಸೊ ಜಸ್ಟ್ ಈಗ ಬಂದುಬಿಟ್ಟು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ, ಯಾಕಂದರೆ ಹಿಂಗೆ ಬಿಟ್ಬಿಟ್ರೆ ಹಾಗೆ ಬಿಟ್ಟೇ ಬಿಡ್ತೀನಿ. ಸೊ ಈಗ ಸ್ವಲ್ಪ ಒಂದು 90% ಕೆಲಸದಲ್ಲಿ ಒಂದು 10% ಅಷ್ಟು ಫ್ರೀ ಆಗಿದ್ದೀನಿ ಹೇಳಬೇಕು ಅಂದರೆ. ಯಾಕಂದರೆ ಫುಲ್ಲು ಮದುವೆಗಳಂತಂತೇಳಿ ನಮಗೊಂದು ಫುಲ್ಲು ಹಿಂಸೆ ಹಾಕ್ಬಿಟ್ರು. ಯಾಕಂದರೆ ಬರೀ ಎಲ್ಲಿ ವರ್ಕ್ ಅಂದರೆ ಎಷ್ಟು ಅಂತ ಮಾಡಲಿಕ್ಕಾಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಬ್ಯುಸಿ ಇಟ್ಕೊಂಡು ಮಾಡಿದೆ. ಬಟ್ ಇವಾಗ ಸ್ವಲ್ಪ ಹೇಳಿದ್ನಲ್ಲ, 100% ಒಂದು 10% ಫ್ರೀ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ತೋರಿಸ್ತೀನಿ. ಇದು ಜಸ್ಟ್ ಸಿಂಪಲ್ ಆಗಿದ್ರು ಚೆನ್ನಾಗಿದೆ ಡಿಸೈನು. ಲೈನ್ ಇವಾಗೆಲ್ಲ ಸ್ಲೀವ್ಸ್ಗೆ ಲೈನ್ ವರ್ಕು ಎಲ್ಲ ಫುಲ್ ಟ್ರೆಂಡಿಂಗಲ್ಲಿರೋ ಅಂತಹ ಡಿಸೈನ್ಗಳು. ಸೊ ಡಿಸೈನ್ ತೋರಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಹೇಗಾಗುತ್ತೋ ಗೊತ್ತಿಲ್ಲ, ಎಲ್ಲೊಂದು ಸಹ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದಷ್ಟು ಬ್ಲೌಸ್ ಸ್ಟಿಚ್ ಕೂಡ ಮಾಡಬೇಕು. ಹಾಗೆ ಫುಲ್ ಕಟಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಅಲ್ಲೇ ಮನೇಲೆ ಒಂದು ಅರ್ಧಂಬರ್ಧ ಸ್ಟಿಚ್ ಮಾಡಿದೆ. ಈಗ ಇಲ್ಲಿ ಬಂದು ಇವಾಗೆಲ್ಲನೂ ಸಹ ಕ್ಲಿಯರ್ ಮಾಡ್ಕೊಳ್ಬೇಕು. ಯಾಕಂದರೆ ಮನೇಲಿ ಇರೋದ್ರಿಂದ ಈ ರೋಡ್ ಸೈಡ್ ಇದ್ದರೆ ಇದೇ ಪ್ರಾಬ್ಲಮ್ಮು. ಅದು ಏನು ಬುಲೆಟ್ ಗಾಡಿ ಬಂದಿದ್ದಾವೆ ಯಪ್ಪ, ಆ ಸೌಂಡಿಗೆ ಪಕ್ಕದಲ್ಲಿರೋರು ಯಾರಾದರೂ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ಬೇಕು. ಅಷ್ಟು ಸೌಂಡ್ ಬೇಕು ಅಂತಲೇ ಆ ಥರ ಸೌಂಡ್ ಹಾಕ್ಸ್ಕೊಳ್ತಾರೇನೋ ಗೊತ್ತಿಲ್ಲ ನನಗೆ. ಸೊ ಬೆಳಿಗ್ಗೆದು ಹಾಗೆ ಒಂದೇ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ರಂಗೋಲಿ ಹಾಕೋದು ಅಷ್ಟೇ. ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮನೇಲಾದ್ರೂ ಸಹ. ಅದನ್ನೊಂದೇ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೆ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಆದಷ್ಟು 4000 ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸ್. ಹಾಗೆ ಹೊಸ ಡಿಸೈನ್ಗಳನ್ನ ಕೇಳ್ತಾ ಇದ್ದೀರಾ, ಅದನ್ನು ಸಹ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಚಿಕ್ಕ ಮಷಿನ್ ಬಗ್ಗೆನೂ ಸಹ ಕೇಳಿದ್ದೀರಾ, ಅದನ್ನು ಸಹ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ಎಲ್ಲನೂ ಸಹ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸ್ವಲ್ಪ ಸ್ಟಿಚಿಂಗ್ ಕಮ್ಮಿ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಆಗಲ್ಲ ಮಾಡೋಕ್ಕೆ, ಸುಮ್ಮನೆ ತೊಗೊಳ್ಳೋದೊಡ್ತಲ್ಲ. ತೊಗೊಂಡು ಆದಮೇಲೆ ನಾವು ಹೇಗೆ ಅದನ್ನು ಫಿನಿಶಿಂಗ್ ಮಾಡಿ ಕೊಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಸ್ವಲ್ಪ ಬರೀ ವರ್ಕ್ದು ಮಾತ್ರ ಸ್ಟಿಚಿಂಗ್ ತೊಗೊಂಡು ನಾರ್ಮಲ್ ಸ್ಟಿಚಿಂಗ್ನ ಕಮ್ಮಿ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಅಂತ ತೊಗೊಂಡ್ಬಿಟ್ರೆ ಇಲ್ಲಿ ವರ್ಕ್ ಹಾಕೋದ್ರ ಜೊತೆಗೆ ಒಂದು ವರ್ಕ್ ಹಾಕೋ ಬ್ಲೌಸ್ ಕೊಟ್ಟರೆ ಅದ್ರ ಜೊತೆ ಇನ್ನೊಂದು 3-4 ನಾರ್ಮಲ್ ಬ್ಲೌಸ್ ಕೊಟ್ಟಿರ್ತಾರೆ. ಸೊ ಅದು ಇದನ್ನು ಮಾಡೋಕ್ಕೆ ತುಂಬ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನೋಡೋಣ, ಇನ್ನೊಬ್ಬರನ್ನ ಯಾರಾದರೂ ತೊಗೊಳಕ್ಕೆ. ನಮ್ಗೆ ಇಲ್ಲಿ ಒಂದು ಮಷಿನು, ಮೇಲ್ಗಡೆ ಒಂದು ಮಷಿನ್ ಇದೆ. ಇಲ್ಲಿ ಇವ್ರಿಗೆ ಒಂದು ಮಷಿನ್ ಕೊಟ್ಬಿಟ್ರೆ ನಾನೇನು ಮಾಡೋದು ಅನ್ನೋದೊಂದು ಕ್ವಶನ್ನು. ಏನಮ್ಮ ಪಾಪು ಸರಿ ಆಡೋಗು, ಪಾಪು ಕೊಡ್ತಾರಂತ. ಸರಿ, ಸಣ್ಣದೆಲ್ಲ ಐತೆ, ಚಿಕ್ಕದೆಲ್ಲ ಐತಮ್ಮ, ಗೊತ್ತಿಲ್ಲ ನಿನ್ನ ಬಾಲು ಏನು ಅಲ್ಲ ಐತಲ್ಲ, ನಿನ್ನ ಕಲರ್ಸ್ ಎಲ್ಲ ಐತೆ ನೋಡ್ತಾವ. ಬೇಡ, ಚೆಲ್ಲಿದ್ರೆ ಹೊಡಿತೀನಿ ನಾನು. ವಾರ ಆಗಿರೋದ್ರಿಂದ ಒಳಗಡೆಯಿಂದ ಹೊರಗಡೆವರೆಗೆಲ್ಲ ಸಾರಿಸ್ಕೊಂಡು ಕುಡಿಸ್ಕೊಂಡು ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ನನಗೆ ಬರೋದೇ ಒಂದು 2-3 ರಂಗೋಲಿನ, ಅದನ್ನೇ ತಿರ್ಗಾ ಮುರುಗ ಅದನ್ನೇ ಹಾಕ್ತಾ ಇರ್ತೀನಿ.
ಸೊ ಇನ್ನೇನು ಎಲ್ಲವೂ ಸಹ ಕಂಪ್ಲೀಟ್ ಆಯಿತು. ಹಾಗೆ ಮೊಳಕೆ ಕಾಳನ್ನ ಕಟ್ಟಿ ಇನ್ನೂ ಸ್ವಲ್ಪ ಹಾಗೆ ಇಟ್ಟಿದ್ದೆ, ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ. ಸೊ ಇಲ್ಲಿ ಹೆಸ್ರು ಕಾಳು ಬಂದುಬಿಟ್ಟು ಬೇಗ ಮೊಳಕೆ ಬಂದುಬಿಡುತ್ತೆ, ಇನ್ನು ಮಿಕ್ಕಿರೋದು ಬೇಗ ಬರೋದಿಲ್ಲ, ಹುರುಳಿ ಕಾಳೋದಿಲ್ಲ. ಸೊ ಇನ್ನು ಚಿನಿಮಾಗೆ ಸಹ ಹಾಲು ಕೊಡಬೇಕಿತ್ತು, ಅವಳಿಗೂ ಸಹ ಹಾಲು ಕೊಟ್ಟು ಅವಳಿಗೆ ಏನಂತಂದರೆ ನಾನು ಟೀ ಕುಡಿತೀವಲ್ಲ, ನನಗೂ ಅದೇ ಬೇಕು ಅಂತಲೇ ಅವಳಿಗೆ ಹಾರ್ಲಿಕ್ಸ್ನ ಸಪ್ರೇಟಾಗಿ ಒಂದು ಗ್ಲಾಸಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೋಡು ಹಾರ್ಲಿಕ್ಸ್ ಅಂತ ಹೇಳ್ಬಿಟ್ಟು ಅವಳು ಕಣ್ಣೆದ್ರಿಗೆ ಹಾಕ್ಬಿಟ್ರೆ ಆಮೇಲೆ ಕುಡಿತಾಳೆ, ಇಲ್ಲಾಂದರೆ ರಾಮ ಅಂದ್ರೂ ಸಹ ಅವಳು ಕುಡಿಯೋದಿಲ್ಲ. ಇದು ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ನೈಟು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಮಷಿನ್ ಕೂಡ ರನ್ ಆಗ್ತಾಯಿತ್ತು, ಅದು ಕೂಡ ಸೌಂಡ್ ಕೇಳ್ತಾ ಇದೆ, ಅದನ್ನು ಇಗ್ನೋರ್ ಮಾಡಿ. ಇದು ಬಂದುಬಿಟ್ಟು ಸ್ಲೀವ್ಸಲ್ಲಿ ಈ ಥರ ಬಂದಿದೆ ಲೈನ್ಸು, ಬಟ್ ಥಿಕ್ನೆಸ್ ಮಾತ್ರ ತುಂಬಾ ಜಾಸ್ತಿನೇ ಬಂದಿತ್ತು. ಹಾಗೆ ಟೈಮಿಂಗ್ಸ್ ಕೂಡ ತುಂಬಾ ಜಾಸ್ತಿನೇ ಬಂದಿತ್ತು ಅಂತಲೇ ಹೇಳ್ಬೋದು. ಈ ಡಿಸೈನ್ಗೆ ಬಂದುಬಿಟ್ಟು ನಾನು 1000 ರೂಪೀಸ್ನ ತೊಗೊಳ್ತೀನಿ. ಇದು ಬ್ಯಾಕ್ ಬಂದುಬಿಟ್ಟು ಈ ಥರ ಬಂದಿದೆ. ನೋಡ್ಲಿಕ್ಕೆ ಸಿಂಪಲಾಗಿದೆ, ಬಟ್ ಹ್ಯಾಂಡ್ ವರ್ಕ್ ಲುಕ್ಕು ಕೊಡುತ್ತೆ ನಿಮಗಿದು. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ಮಾತ್ರ ತುಂಬಾ ಚೆನ್ನಾಗಿತ್ತೆ. ಸೊ ನಾನು ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದ್ರೂ ಓಕೆ, ಅಥವಾ ಈ ವಿಡಿಯೋದಲ್ಲಿ ಎಂಡಿಂಗ್ ಆದ್ರೂ ಸಹ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು ಹೇಳಬೇಕಂದ್ರೆ ಡಿಸೈನ್. ಇದು ಫ್ರಂಟ್ ಪಾರ್ಟು ಎಷ್ಟು ಲುಕ್ ವೈಸು ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಡಿಸೈನ್ಗಳು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಕೆಲವೊಬ್ಬರು ನಾವು ಯಾವುದೋ ಒಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದು ವರ್ಕ್ನ ಮಾಡ್ತಾ ಇರ್ತೀವಿ, ನಮಗೂ ಕೂಡ ಇದೇ ಡಿಸೈನ್ ಹಾಕ್ಕೊಡಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಅಲ್ಲಿ ನೋಡಿದಾಗ ಸ್ಯಾರಿ ಕಲರ್ ಕಾಂಬಿನೇಷನ್ ಇರೋದಿಲ್ಲ. ಸೊ ಆವಾಗ ಡಿಸೈನ್ ಕೂಡ ಡಲ್ಲಾಗಿ ಕಾಣಿಸುತ್ತೆ. ಆಮೇಲೆ ಅಯ್ಯೋ ನನಗೆ ಯಾಕೋ ಲೈಕ್ ಆಗಲಿಲ್ಲ ಅಂದರೆ ಅದು ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ನೀವು ಹೇಳಿರೋ ಡಿಸೈನು, ನೀವೇ ತೋರಿಸಿರೋ ಡಿಸೈನು, ನೀವು ಹೇಳಿರೋ ಡಿಸೈನೇ ಹಾಕಿರ್ತೀವಿ, ಬಟ್ ಆದರೂ ಲುಕ್ ವೈಸ್ ನಮಗೆ ಯಾಕೋ ಇಷ್ಟ ಆಗಲಿಲ್ಲ, ಪ್ರೈಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಸೊ ನಾವೇನಾದರೂ ನಿಮಗೆ ಫೋರ್ಸ್ ಮಾಡಿ ಇದೇ ಡಿಸೈನ್ ಹಾಕ್ಸ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಬಿಡಪ್ಪ ನಾವೇ ಫೋರ್ಸ್ ಮಾಡಿ ಹಾಕ್ಸಿದ್ವಿ ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡ್ಕೊಳ್ಬೋದು. ನೀವೇ ಇಷ್ಟಪಟ್ಟು ನೀವೇ ಓನ್ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟೋಗಿರ್ತೀರ, ಅದು ಹೆಂಗೆ ಕಮ್ಮಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ಗೆ ಈ ಥರ ಕಲರ್ ಕಾಂಬಿನೇಷನ್ನ ಕೊಟ್ಟಿದ್ದಾರೆ. ಅವರು ಆಫ್ ವೈಟ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಕಸ್ಟಮರು. ಸೊ ಅದಕ್ಕೋಸ್ಕರ ಇದು ನವೀನವ್ರು ಇಸ್ಕೊಂಡು ಬಂದಿದ್ದರು. ಅವ್ರ ಕಂಪ್ನಿ ಹತ್ರ ಒಂದು ಟೈಲರ್ ಶಾಪ್ ಇದೆ. ಸೊ ಅವ್ರು ಯಾವಾಗಲೂ ರೆಗ್ಯುಲರಾಗಿ ಕೊಡ್ತಾ ಇರ್ತಾರೆ. ಸೊ ಅದನ್ನು ಕೊಟ್ಟು ಕಳಿಸಿದ್ರು. ಆಫ್ ವೈಟ್ ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಆಫ್ ವೈಟ್ ಥ್ರೆಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಸಹ ಫಿಟ್ ಮಾಡ್ಕೊಳ್ಳೋದಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮದು ಶಾಪು ಬಂದುಬಿಟ್ಟು ತುಂಬಾ ಚಿಕ್ಕದಾಗಿರೋದ್ರಿಂದ ಅಷ್ಟೊಂದು ಮೇಂಟೆನೆನ್ಸ್ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಮೇಂಟೈನ್ ಮಾಡಿದ್ರು ಸಹ ಅಷ್ಟೇ ಗಲೀಜಾಗಿ ಹರಡ್ಕೊಂಡು ಬಿಡುತ್ತೆ. ಯಾಕಂದರೆ ನಾವೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬಂದರೆ ಕಸ್ಟಮರ್ ಬಂದವರು ಒಂದಷ್ಟು ಕ್ಯಾಟ್ಲಾಗ್ ನೋಡ್ತಾ ಇರ್ತಾರೆ, ಏನೋ ಒಂದು ನೋಡ್ತಾ ಇರ್ತಾರೆ, ವರ್ಕ್ ಹಾಕಿರೋ ಬ್ಲೌಸ್ಗಳನ್ನ ನೋಡ್ತಾರೆ. ಸೊ ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ, ನೀವು ಹೆಂಗೆ ತೊಗೊಳ್ತೀರೋ ಹಾಗೆ ಹಿಟ್ಟೋಗ್ಬಿಡಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸೊ ನಾನಾದ್ರೂ ಏನು ರೆಗ್ಯುಲರಾಗಿ ಎಲ್ಲಿತ್ತೋ ಅಲ್ಲೇ ಇಡಬೇಕು, ಎಲ್ಲಿ ಏನಿತ್ತೋ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೋದಿಲ್ಲ. ಸೊ ನಾನು ಬಂದ ತಕ್ಷಣ ಸುಮ್ಮನೆ ಏನೋ ಒಂದು ಮೇಲ್ಮೇಲೆ ಕ್ಲೀನ್ ಮಾಡಿಕೊಂಡು ನಾನೊಂದು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಜರಿ ಥ್ರೆಡ್ನ ನಾನು ತೋರಿಸಿದ್ದೀನಿ, ಅದೇ ಜರಿನೇ ಬಂದಿರೋದು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನೇನು ಕ್ಯಾಟ್ಲಾಗಲ್ಲಿ ತೋರಿಸಿದ್ನಲ್ಲ ಆ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ದಾರ ಯಾವ ಥರ ಹಾಕ್ಕೊಳ್ತೀರಾ ಅಕ್ಕ ನೀವು, ಒಂದು ಮೊದಲಿಂದ ಬಿಚ್ಚಿ ತೆಗಿಗೆ ಕೈ ನೋವು ಬರಲ್ವಾ ಅಂತ ಕೇಳ್ತೀರಾ. ನಾನು ಯಾವುದೇ ದಾರನೂ ಸಹ ಮೊದಲಿಂದ ಪದೇ ಏರಿಸಲ್ಲ, ಏರಿಸಿರೋ ದಾರಕ್ಕೆ ಗಂಟೆ ಹಾಕ್ಬಿಟ್ಟು ಎಳೆದ್ಬಿಡ್ತೀನಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಬಂದುಬಿಟ್ಟು 9, 5, 1 ಈ 3 ನೀಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇರೆ ಕಲರ್ಸ್ನ ಬೇಕಾದ್ರೂ ಸಹ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಚಿನಿಮಾ ಬಂದುಬಿಟ್ಟು ಮಳೆ ಬಂದು ನಿಂತಿತ್ತು ಸ್ವಲ್ಪ, ಆಲ್ರೆಡಿ ಎಲ್ಲ ಸಹ ಡ್ರೈ ಆಗಿ ಲೈಟಾಗಿ ಬಿಸಿಲು ಬರ್ತಾಯಿತ್ತು. ಅಲ್ಲಿ ಅವಳದು ಚೆಂಡು ಹೋಗಿದೆ, ಎತ್ಕೊಂಡು ಬರೋಕ್ಕೆ ಎಷ್ಟು ನಾಟಕ ಮಾಡ್ತಿದ್ದಾಳೆ ಅಂದರೆ, ರೋಡಲ್ಲಿ ಏನಾದರೂ ಒಂದು ನಾಯಿ ಆಗಲಿ ಗಾಡಿ ಏನಾದರೂ ಬಂತು ಅಂದರೆ ಎದ್ರುಕೊಂಡು ಓಡಿ ಬಂದುಬಿಡ್ತಾಳೆ. ಈವನ್ ಬೈಕ್ ಮೂವ್ ಆದ್ರೂ ಸಹ ತುಂಬ ಎದ್ರುಕೊಳ್ತಾಳೆ ಅವಳು, ರೋಡಲ್ಲಿದ್ದರೆ ಮುಂದಕ್ಕೇ ಬರೋದಿಲ್ಲ, ಆ ಥರ ಮಾಡ್ತಾಳೆ. ಮನೆಗೆ ಬಂದೆ. ಸೊ ಮನೆಗೆ ಬಂದಾಗ ನಾನು ಟೈಮ್ ಏನೂ ಸಹ ನೋಡಲಿಲ್ಲ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ಚಿನಿಮಾ ಇವಾಗ ಬೆಳಗ್ಗೆಯಿಂದ ಮೊಬೈಲ್ ಏನು ಕೊಟ್ಟಿರಲಿಲ್ಲ, ಇವಾಗ ಮೊಬೈಲ್ ಕೊಟ್ಟಾಳೆ, ನೋಡ್ಕೊಂಡು ಹಾಗೇ ನಿದ್ದೆ ಹೋಗಿದ್ದಾಳೆ. ಸೊ ನವೀನವ್ರು ವೆಜ್ ರೋಲ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ವೆಜ್ ರೋಲಿಗೆ ಏನು ಬೇಕು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ತರಕಾರಿಗಳನ್ನ. ಸೊ ಇನ್ ಕೇಸ್ ನೀವು ಇನ್ನೂ ಏನಾದರೂ ಎಕ್ಸ್ಟ್ರಾ ತರಕಾರಿಗಳು ಬೇಕಂದರೆ ಹಾಕ್ಕೊಳ್ಬೋದು. ಚಪಾತಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಅದ್ರ ಮಿಕ್ಸ್ ಮಾತ್ರ ಮಾಡಬೇಕಷ್ಟೇ. ಸೊ ನಾನು ಹೇಗೆ ಮಾಡ್ತೀನಿ ಅದನ್ನು ಸಹ ತೋರಿಸ್ತೀನಿ. ಯಾಕೆಂದರೆ ಹೊರಗಡೆ ಹೋದಾಗ ನಾನು
ಹಾಗೆ ಸುಮ್ಮನೆ ತಿನ್ಕೊಂಡು ಬಂದಿದ್ದೆ ಅಷ್ಟೇ. ಒಂದ್ಸಲಿ ಮಾಡಿಕೊಟ್ಟಿದ್ದೆ ನವೀನ್ ಅವ್ರಿಗೆ, ಅಲ್ಲಿಗಿಂತ ನೀನು ಮಾಡಿದ್ರೆ ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನೇ ಹೀಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ಸ್ನ್ಯಾಕ್ಸಿಗೆ ಮಾಡೋಣ ಅಂತ ನೋಡಿದೆ. ಬಟ್ ಟೈಮ್ ನೋಡಿದ್ರೆ ಆಲ್ರೆಡಿ 8 ಹೋಗ್ಬಿಟ್ಟಿದೆ. ಸೊ ಇನ್ನೇನು ಮಾಡೋದು, ನನ್ನ ತಮ್ಮ ಇವಾಗ ಆಲ್ರೆಡಿ ಸೆಕೆಂಡ್ ನೈಟ್ ಕಂಟಿನ್ಯೂ ಶಿಫ್ಟ್ ಇರೋದ್ರಿಂದ ಅವ್ರಿಗೆ ಇನ್ನೇನು ಬೆಳಗ್ಗೆನೇ ಬರೋದು. ಇಬ್ಬರಿಗೆ ಇನ್ನೇನು ಮಾಡ್ಕೊಳ್ಳೋಣ, ಚಿನ್ನವ ಒಂದು ಚಪಾತಿ ತಿಂತಾಳಷ್ಟೇ. ಹಾಗೆ ಮೊಟ್ಟೆ ಬೇಕು ಅಂದ್ಲು, ಮೊಟ್ಟೆನೂ ಸಹ ಬೇಯಿಸಿ ಇಟ್ಟಿದ್ದೀನಿ. ಸೊ ಅವಳನ್ನ ಎದ್ದೇಳಿಸ್ಬಿಟ್ಟು ಫಸ್ಟ್ ತಿನ್ನಿಸ್ಬಿಡ್ತೀನಿ. ಇನ್ನೇನು ಇವಾಗ ಮಲ್ಕೊಂಡಿದ್ದಾಳೆ, ಇನ್ನೇನು ಒಂದು 2 hours ಅಂತ ಎದ್ದೇಳಲ್ಲ. ಒಂದು 9 o'clock ಮತ್ತೆ ತಿನ್ನಿಸ್ಬಿಟ್ಟು 1 hour ಆಡಿಸಿ ಇನ್ನೇನು 12 ಗಂಟೆ ಆಗುತ್ತೆ ಇವತ್ತು ಅವಳು ಮಲ್ಕೊಳ್ಳೋ ಅಷ್ಟೊಳಗಡೆ. ಅವಳ ಜೊತೆ ನಾವು ಕೂಡ ಎದ್ದಿರಬೇಕು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಇವತ್ತು ಮಧ್ಯಾಹ್ನ ಟೈಮ್ ಮಲಗಿಸಿದ್ರೆ ಅವಳಿಗೆ ಮೇಂಟೈನ್ ಆಗಿಬಿಡೋದು. ಬಟ್ ಅಜ್ಜಿ ಹೋದಾಗಿಂದ ಅವಳು ಮಧ್ಯಾಹ್ನ ಟೈಮ್ ನಿದ್ದೆ ಕರೆಕ್ಟಾಗಿ ಆಗ್ತಾಯಿಲ್ಲ. ಶಾಪಲ್ಲಿ ಸೌಂಡ್ ಇರುತ್ತೆ, ಅಲ್ಲಿ ಮಲಗ್ಸೋಕ್ಕಾಗಲ್ಲ. ಇಲ್ಲಿ ಕರ್ಕೊಂಡು ಬಂದರೆ ನಾನು ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿಗೆ ಬರೋಕ್ಕಾಗಲ್ಲ. ಇದೊಂದು ಕೆಲಸ ಎಕ್ಸ್ಟ್ರಾ ಆಗ್ಬಿಟ್ಟಿದ್ದೀನಿ. ಇನ್ನೊಂದು ವಾರ ಅಷ್ಟೇ, ಇನ್ನೊಂದು 2 days ಅಷ್ಟೇ ತಾನೇ. ಇನ್ನೇನು ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಅಲ್ವ ಅಂತ ನಾವು ಕೂಡ ಸುಮ್ಮನೆ ಇದ್ದೀವಿ ಅಷ್ಟೇ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಇವಾಗ ತರಕಾರಿ ವೆಜ್ ರೋಲ್ಗೆ ಏನು ಮಿಕ್ಸ್ ಬೇಕಲ್ವಾ, ಪನ್ನೀರ್ ವೆಜ್ ರೋಲ್ಗೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಸಹ ಗೊತ್ತಿರುತ್ತೆ. ಹೊರಗಡೆ ಹೋಗಿ 60-70 ರೂಪಾಯಿ ಕೊಟ್ಟು ಒಂದು ಚಪಾತಿಗೆ ಒಂದಷ್ಟು ತರಕಾರಿಗಳನ್ನ ಪನ್ನೀರ್ನ ಹಾಕಿ ಕೊಟ್ಟಿರ್ತಾರೆ. ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ ಹೇಳಬೇಕು ಅಂತಂದರೆ. ಖಾರ ಬೇಕಂದರೆ ಒಂದಷ್ಟು ಮೆಣಸಿನ್ಕಾಯಿ ಹಾಕ್ಕೊಬೋದು ನೀವು ಚಿಕ್ಕದಾಗಿ ಕಟ್ ಮಾಡಿ. ಬಟ್ ಚಿನಿಮನು ತಿಂತಾಳೆ ಅಂತ ಹೇಳ್ಬಿಟ್ಟು ನಾನೇನು ಮೆಣಸಿನ್ಕಾಯಿ ಆ್ಯಡ್ ಮಾಡಿಲ್ಲ. ಬಟ್ ಚೆನ್ನಾಗಿರುತ್ತೆ, 4-5 ಪೀಸ್ ಪನ್ನೀರ್ ಇರುತ್ತೆ ಅದರೊಳಗಡೆ. ಅದಕ್ಕೇ 60-70 ರೂಪಾಯಿ ಕೊಡಬೇಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ಇವತ್ತು ನಾನೇ ಮನೇಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನಾದರೂ ಇಷ್ಟ ಆದರೆ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಅಷ್ಟೇ. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಬೌಲಿಗೆ ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇನ್ನು ನೀವು ವೆಜ್ ರೋಲು ಅದೇ ಫ್ಲೇವರೇ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಇಲ್ಲಿ ಮೈದಾ ಹಿಟ್ಟಿನ ಚಪಾತಿ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಮೈದಾ ಹಿಟ್ಟಿಂದ ಏನೂ ಮಾಡ್ಕೊಳ್ತಾ ಇಲ್ಲ, ನಾವಿನ್ನೋರು ತಿನ್ನೋದು ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾರ್ಮಲ್ ಗೋಧಿ ಹಿಟ್ಟಲ್ಲೇ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಚಪಾತಿ ಮಾಡ್ಕೊಳ್ತೀರಲ್ಲ ಅದೇ ಚಪಾತಿ ಅದಕ್ಕಿಂತ ಒಂದು ಸ್ವಲ್ಪ ಹೌದೋ ಇಲ್ಲ ಅನ್ನಂಗೆ ಸಾಫ್ಟಾಗಿದ್ದರೆ ಸಾಕು. ಇನ್ನು ಇಲ್ಲಿ ತರಕಾರಿ ಬಂದುಬಿಟ್ಟು ಈ ಒಂದು ತರಕಾರಿನ ಬಳಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಹಾಗೆ ಸೌತೆಕಾಯಿನೂ ಸಹ ತುರ್ಕೊಂಡಿದ್ದೀನಿ. ಹಾಗೆ ಆ ಎಲೆಕೋಸನ್ನು ಸಹ ಚಿಕ್ಕದಾಗೆ ಹಚ್ಕೊಂಡಿದ್ದೀನಿ. ನೀವು ಸ್ಲೈಸಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಇಲ್ಲಿ ಈರುಳ್ಳಿನೂ ಕೂಡ ನಾನು ಸ್ಲೈಸಾಗಿ ಹಚ್ಕೊಳ್ತಾ ಇದ್ದೀನಿ. ಇನ್ನು ಬೀನ್ಸ್ನ ಕೂಡ ಅಷ್ಟೇ ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ, ಯಾಕಂದರೆ ಪನ್ನೀರ್ ವೆಜ್ ರೋಲ್ ಮಾಡ್ತಾ ಇರೋದು ಮೇನ್ ಇಂಗ್ರೀಡಿಯೆಂಟೇ ಪನ್ನೀರು. ಸೊ ಇಲ್ಲಿ ಪನ್ನೀರನ್ನ ನಾನು ಅರ್ಧದಷ್ಟು ತೊಗೊಂಡಿದ್ದೀನಿ. ಅರ್ಧದಷ್ಟರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಿತ್ತು. ನಾನು ನಾರ್ಮಲಾಗಿ ಏನಾದರೂ ಫ್ರೈ ಏನಾದರೂ ಮಾಡೋಕ್ಕೆ ಏನಾದರೂ ಬಳಸ್ತಾರಲ್ಲ ಪಾಲಕ್ ಪನ್ನೀರು ಆ ಥರದ್ರಲ್ಲಿ. ಸೊ ಅಷ್ಟು ದಪ್ಪ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಇದಾದರೆ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇರುತ್ತೆ ಅಷ್ಟೇ. ಸೊ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದು ವೆಜ್ ರೋಲಲ್ಲಿ ಫುಲ್ಲು ಹರಡ್ಕೊಳ್ಳುತ್ತೆ ಅಲ್ವಾ. ಸೊ ಬಾಯಿಗೆ ಸಿಗ್ತಾ ಇರುತ್ತೆ, ಸೊ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಿತ್ತು, ನಾನು ತುಂಬ ದಪ್ಪ ಕಟ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂತ್ಕೊಂಡಿದೆ ಅಂತ ಹೇಳ್ಬಿಟ್ಟು. ನಾವು ಚಪಾತಿಗೆ ಆಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು, ನಾವು ಎಷ್ಟು ನೀಟಾಗಿ ಮೆತ್ಕೊತೀವೋ ಸೊ ಅಷ್ಟು ನೀಟಾಗಿ ಚಪಾತಿಗಳು ಸಹ ಬರುತ್ತೆ. ಸೊ ಅದಾದಮೇಲೆ ಫಸ್ಟು ನಾನು ಪಲ್ಯನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮಿಕ್ಸ್ನ ಒಂದು ಬಾಣಲಿಗೆ ನಾನು ಆಯಿಲ್ನ ಹಾಕ್ಕೊತಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಅದೇ ಆಯಿಲ್ಗೆ ನಾನಿಲ್ಲಿ ಪನ್ನೀರನ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಇದಕ್ಕೇನಾದರೂ ನೀವು ಮಸಾಲೆ ಏನಾದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬೋದು. ಸೊ ನಾನು ಹಾಗೆ ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಮೇಲ್ಭಾಗ ಮಾತ್ರ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮಾತ್ರ ಫ್ರೈ ಮಾಡಿಕೊಂಡು ಎಲ್ಲನೂ ಸಹ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅದೇ ಆಯಿಲ್ಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೀನ್ಸ್ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ
ಬೇಗ ಬೆಂದ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ರ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿ ನಾರ್ಮಲಾಗಿ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಸೊ ನಾರ್ಮಲಾಗಿ ಇದನ್ನು ಯಾವ ಥರ ಎಲ್ಲ ಥರನೂ ಸಹ ಟ್ರೈ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಾನೇನು ತಿಂದು ಬಂದಿದ್ದೆ ಅಲ್ವಾ, ಸೊ ನನಗೆ ಅದೇ ಟೇಸ್ಟ್ ಬೇಕಿತ್ತು. ಸೊ ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನೀವೇನಾದರೂ ಬೇರೆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು. ಸೊ ಇದೇ ಥರ ಮಾಡ್ಕೊಳ್ಬೇಕು, ಇದೇ ಥರ ತಿನ್ನಬೇಕು ಅನ್ನೋ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಕೂಡ ಇಲ್ಲ. ಸೊ ನಮ್ಮ ದುಡ್ಡು ನಮ್ಮ ಇಷ್ಟ, ನಮಗೇನು ಬೇಕೋ ಅದು ತರ್ತೀವಿ, ಮಾಡ್ಕೊಳ್ತೀವಿ, ತಿಂತೀವಿ ಅಷ್ಟೇ. ಸೊ ಇಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೊತಾ ಇದ್ದೀನಿ, ಸುಮ್ಮನೆ ಕೆಟ್ಟೋಗ್ಬಿಟ್ರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಅದಾದಮೇಲೆ ಇಲ್ಲಿ ಎಲೆಕೋಸನ್ನು ಸಹ ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಿಟ್ಬಿಡ್ತೀನಿ. ಹಾಗೆಯೇ ಏನೂ ಸಹ ಪ್ಲೇಟ್ ಆಗಲಿ ಲಿಡ್ ಆಗಲಿ ಏನೂ ಸಹ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು ಅಲ್ವಾ ಎಲೆಕೋಸ್ದು. ಸೊ ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಕೊಂಡು ಸೊ ಮಧ್ಯದಲ್ಲಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಬೇಗ ಹಸಿ ವಾಸನೆ ಹೋಗ್ಬಿಡಲ್ಲ. ಸೊ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತುರ್ಕೊಳೋದು ಬೇಡ ಅನ್ನೋದಾದರೆ ತೆಳ್ಳಗೆ ಹಚ್ಕೊಂಡ್ರೂ ಸಹ ನಡೆಯುತ್ತೆ. ಸೊ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ತುರ್ಕೊಂಡಿದ್ದೀನಿ ಅಷ್ಟೇ. ಸೊ ತುರ್ಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ತುರ್ಕೊಳೋದು ಇಷ್ಟ ಇಲ್ಲ ಬೇಡ ಅನ್ನೋದಾದರೆ ನೀವು ತೆಳ್ಳಗೆ ಹಚ್ಕೊಬೇಕಾಗುತ್ತೆ. ಸೊ ಅಷ್ಟೊಂದು ಟೈಮ್ ಇದ್ದರೆ ನೀವು ಹಚ್ಕೊಂಡು ಸಹ ಮಾಡ್ಕೊಳ್ಬೋದು. ಸೊ ಇದಾದ್ರೂ ಅಷ್ಟೇ ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ. ಸೊ ಹೊರ್ಗಡೆ ಫುಡ್ನ ನನ್ನಷ್ಟು ಇಷ್ಟಪಟ್ಟು ತಿನ್ನೋರು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ. ತುಂಬ ಹೊರಗಡೆ ಫುಡ್ನ ಇಷ್ಟಪಟ್ಟು ತಿಂತಾಯಿದ್ದೆ. ಸೊ ಇವಾಗಿನ ಹೆಲ್ತ್ ಕಂಡೀಷನ್ ನೋಡಿಬಿಟ್ರೆ ಹೊರಗಡೆ ಫುಡ್ಡೇ ತಿನ್ನಬಾರ್ದು ಅನ್ನಿಸ್ಬಿಟ್ಟಿದೆ. ಸೊ ಆದಷ್ಟು ನಾನು ಸಹ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ಥರ ಟ್ರೈ ಮಾಡ್ತಾಯಿದ್ದೀನಿ. ಸೊ ಸಿಗೋ ಚಿಕ್ಕ ಪುಟ್ಟ ಚಿಕ್ಕದಾಗಿರೋ ಟೈಮಲ್ಲಿನೇ ಸೊ ಆದಷ್ಟು ಮನೆಯಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇಲ್ಲಿ ವೆಜ್ ಮಯೋನೀಸ್ ಇಮ್ಲಿ ಟ್ರೀ ಅನ್ನೋ ಒಂದು ವೆಜ್ ಮಯೋನೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ತಿನ್ಬೋದು ಅನ್ನೋ ಥರನೇ ಇತ್ತು. ಸೊ ಓದ್ಸಲಿ ಒಂದು ತಂದಿದ್ರು, ನಿಜವಾಗ್ಲೂ ಅದು ಬಾಯಲ್ಲಿಟ್ಟರೆ ವಾಮಿಟ್ ಬರೋ ಥರ ಆಗ್ತಿತ್ತು, ಆ ಥರ ಇತ್ತು ಮಯೋನೀಸು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಇದೊಂದು ಬ್ರ್ಯಾಂಡ್ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಮಯೋನೀಸ್ ಹೇಳ್ಬೇಕಂತಂದರೆ. ಸೊ ಅದಾದಮೇಲೆ ಇಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಸೌತೆಕಾಯಿನ ತುರ್ಕೊಂಡಿರ್ತೀವಲ್ಲ, ಸೊ ನೀವು ತುರ್ಕೊಂಡಾದರೂ ತುರ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಲೈಸಾಗೆ ಚಿಕ್ಕದಾಗೆ ಹಚ್ಕೊಳ್ಬೋದು. ಸೊ ಇಲ್ಲಿ ನಾನು ತುರ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಸೌತೆಕಾಯಿನೂ ಸಹ ಆ್ಯಡ್ ಮಾಡಿಕೊಂಡು ಸೊ ಇಲ್ಲಿ ಒಂದು 3-4-5 ಸ್ಪೂನಷ್ಟು ಮಯೋನೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಆ ಪಲ್ಯಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕಿತ್ತು. ಸೊ ಅದರಲ್ಲಿ ಅಷ್ಟೇ ಇದ್ದಿದ್ದರಿಂದ ಅಲ್ಲೇ ಫುಲ್ ಖಾಲಿ ಆಗ್ಲಿಕ್ಕೆ ಬಂದಿತ್ತು. ಸೊ ನಾನು ಅಷ್ಟನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಾದಮೇಲೆ ಒಂದು ಟೊಮೆಟೊ ಚಟ್ನಿನಾದರೂ ಹಾಕ್ಕೊಳ್ಬೋದು, ಇಲ್ಲ ಟೊಮೆಟೊ ಕೆಚಪ್ಪು ಯಾವುದಾದ್ರೂ ಸಹ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಟೊಮೆಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಇದನ್ನು ಸಹ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಸುಮ್ಮನೆ ಹೊರಗಡೆಯಿಂದ ತಂದು ಏನಕ್ಕೆ ಕಲರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು, ಸೊ ಅರ್ಜೆಂಟಾಗಿ ಕೇಳಿದ್ರು ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಸಹ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದನ್ನೆಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ರೀತಿಯಾಗಿ ನೀರನ್ನ ಅದು ಇದು ಏನು ಸಹ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಸ್ಟಾರ್ಟಿಂಗೇ ಸ್ವಲ್ಪ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, ಏನೂ ಆಗೋದಿಲ್ಲ. ಸೊ ಇಲ್ಲಿ ಪನ್ನೀರನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಸೌತೆಕಾಯಿ ಸೇರಿಸಿದಾದ್ಮೇಲೆ ಫುಲ್ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗೆ ಏನು ನಾವು ಬಾಣಲಿ ಇಟ್ಕೊಂಡಿದ್ದೀವಲ್ಲ, ಪಾತ್ರೆ ಆಗಿರ್ಬೋದು ಬಾಣಲೆ ಆಗಿರ್ಬೋದು, ಸ್ವಲ್ಪ ದಪ್ಪ ತಳ ಅದನ್ನೇ ಸಹ ಅದ್ರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಎಲ್ಲ ತಳ ಹತ್ಕೊಂಡು ಸೀದೋಗ್ಬಿಡುತ್ತೆ. ಸೌತೆಕಾಯಿ ಆ್ಯಡ್ ಮಾಡಿದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಯಾವುದೇ ರೀತಿಯಾಗಿ ಅರಿಶಿನ ಪುಡಿ ಖಾರದ ಪುಡಿ ಏನು ಸಹ ಆ್ಯಡ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಲಾಸ್ಟಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಚಪಾತಿನ ನಾನೆಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಚಪಾತಿನ ಸ್ವಲ್ಪ ದಪ್ಪಕ್ಕೆ ಮಡಿಸಿ ಒಂದು 2-3 ಸರಿ 4 ಫೋಲ್ಡ್ ಮಾಡಿ ಉಚ್ಕೊಳ್ಳಿ. ಸ್ವಲ್ಪ ಉಬ್ಬಿ ಬರ್ತವೆ, ಒಂದು 2-3 ಪದರು. ಸೊ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೂ ಸಹ. ನೀವು ಇನ್ನೂ ಸಹ ನಮಗೆ ಹೊರಗಡೆ ಟೇಸ್ಟಿನೇ ಬೇಕು ಅಂತ ಹೇಳ್ಬಿಟ್ರೆ ಚಪಾತಿನ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ, ಸೇಮ್ ಹೊರಗಡೆ ಟೇಸ್ಟೇ ಬರುತ್ತೆ. ಸೊ ಈ ಥರ ಪನ್ನೀರನ್ನ ಎಲ್ಲನೂ ಸಹ ನೀಟಾಗಿ ಜೋಡಿಸ್ಕೊಂಡು
ಸೊ ಎಲ್ಲ ರೋಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ವೆಜ್ ಪನ್ನೀರ್ ರೋಲ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಚಿನಿಮಾನು ತಿಂದರು, ನವೀನವ್ರು ಕೂಡ ತಿಂದರು. ಸೊ ಆ್ಯಕ್ಚುಲಿ ನವೀನವರೇ ಇದನ್ನು ತಿನ್ಲಿಕ್ಕಂತ ಕರ್ಕೊಂಡೋಗಿದ್ದು. ನಾನು ಇದುವರೆಗೂ ಒಂದು ಸಲಿನೂ ಸಹ ತಿಂದಿರಲಿಲ್ಲ ನನ್ನ ಲೈಫಲ್ಲಿ. ಸೊ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡೋಗಿ ಇದನ್ನು ಕೊಡಿಸಿದ್ರು. ಇದು ಏನಿದು ಚಪಾತಿಲಿ ತರಕಾರಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಇದಕ್ಕೆ 70 ರೂಪಾಯಿ ಕೊಡಬೇಕಾ ಅಂತ ಹೇಳಿದ್ದೆ. ಸೊ ತಿಂದಾಗ ಒಂದ್ಸಲ ಟೇಸ್ಟು ಕೂಡ ಚೆನ್ನಾಗೇ ಇತ್ತು. ಸೊ ಅವರು ಮೈದಾ ಹಿಟ್ಟಲ್ಲಿ ಚಪಾತಿನ ಮಾಡಿರ್ತಾರೆ, ಇಲ್ಲಿ ನಾನು ಗೋಧಿ ಹಿಟ್ಟಲ್ಲಿ ಚಪಾತಿನ ಮಾಡಿದ್ದೀನಿ ಅಷ್ಟೇ. ಸೊ ಆದಷ್ಟು ಮನೆಯಲ್ಲೇ ಎಲ್ಲ ಥರ ತಿಂಡಿನೂ ಸಹ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇವಾಗ ಮತ್ತೆ ಕೊರೋನಾ ಅದು ಇದು ಅಂತ ಮತ್ತೆ ರೂಮರ್ಸ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಚೆನ್ನಾಗಿದ್ದವರು ಸಹ ಹಾಳಾಗು ಹೋಗಬೇಕಾಗುತ್ತೆ ಅಷ್ಟೇ ಹಾಸ್ಪಿಟ್ಲ್ಗಳಿಗೆ, ಅದಕ್ಕೆ ಇದಕ್ಕೆ ಅಡ್ಡಾಡಿ. ಸೊ ಆದಷ್ಟು ಸಹ ಏನೇ ತಿಂದು